ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿಯೊಳಗೆ ಏನು ಮಾಡ್ತಾ ಹೋಗೋಣ, ಮೂಲಭೂತ ಕರ್ತವ್ಯಗಳು. ನಾನು ಹೇಳಿದ್ದೆ ಭಾರತ ಸಂವಿಧಾನದ ಎಲ್ಲ ಭಾಗಗಳನ್ನು ಏನು ಮಾಡ್ತಾ ಹೋಗ್ತೀನಿ, ಚರ್ಚೆಯನ್ನು ಮಾಡ್ತಾ ಹೋಗ್ತೀನಿ. ಇಲ್ಲಿವರೆಗೂ 4 ಭಾಗಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋದ್ವಿ. ಇವತ್ತಿನ ತರಗತಿಯೊಳಗೆ 4A ಭಾಗದ ಮೂಲಭೂತ ಕರ್ತವ್ಯಗಳ ಬಗ್ಗೆ ಏನು ಮಾಡ್ತಾ ಹೋಗೋಣ, ಚರ್ಚೆಯನ್ನು ಮಾಡ್ತಾ ಹೋಗೋಣ. ಭಾರತ ಸಂವಿಧಾನದ ಯಾವ ಭಾಗದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ? 4A. ಯಾವುದು? 4A. ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದ ಸಂವಿಧಾನದ ವಿಧಿ ಯಾವುದು? 51A. ಯಾವುದು? 51A ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದ ಸಂವಿಧಾನದ ವಿಧಿ. ಭಾರತದ ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆದುಕೊಂಡಿದ್ದೇವೆ? USSR ಅಂದರೆ ರಷ್ಯಾ ದೇಶ. ಏನು? ರಷ್ಯಾ ದೇಶದಿಂದ ಏನು ಮಾಡ್ತಾ ಹೋಗ್ತೀವಿ, ಮೂಲಭೂತ ಕರ್ತವ್ಯಗಳನ್ನು ಏನು ಮಾಡ್ತಾ ಇದ್ವಿ, ಎರವಲು ಪಡೆದುಕೊಂಡಿದ್ದೇವೆ. ಯಾವ ತಿದ್ದುಪಡಿಯ ಮೂಲಕ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನಕ್ಕೆ ಸೇರಿಸಲಾಯಿತು? 42ನೇ ತಿದ್ದುಪಡಿಯ ಮೂಲಕ 1976 ಏನು ಮಾಡ್ತಾ ಹೋಗ್ತಾರೆ, ಈ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನಕ್ಕೆ ಸೇರಿಸ್ತಾ ಹೋಗ್ತಾರೆ. ಯಾವ ತಿದ್ದುಪಡಿ? 42ನೇ ತಿದ್ದುಪಡಿಯ ಮೂಲಕ 1976 ಈ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನಕ್ಕೆ ಸೇರಿಸ್ತಾ ಹೋಗ್ತಾರೆ. ಯಾವ ಭಾಗದೊಳಗೆ? 4A. ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲು ಶಿಫಾರಸು ಮಾಡಿದಂಥ ಸಮಿತಿ ಯಾವುದು? ಸ್ವರ್ಣ ಸಿಂಗ್ ಸಮಿತಿ. ಬಲವಂತರಾಯ್ ಮೆಹ್ತಾ ಸಮಿತಿ ಇದು ಪಂಚಾಯತ್ ರಾಜ್ಗಳ ವ್ಯವಸ್ಥೆ ಬಗ್ಗೆ ಒಂದು ಶಿಫಾರಸು ಮಾಡಿದಂಥ ಸಮಿತಿ ಆಗ್ತೈತಿ. ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲು ಶಿಫಾರಸು ಮಾಡಿದ ಸಮಿತಿ ಸ್ವರ್ಣ ಸಿಂಗ್ ಸಮಿತಿ ಆಗ್ತೈತಿ. 1976 42ನೇ ತಿದ್ದುಪಡಿಯ ಮೂಲಕ ಎಷ್ಟು ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ? 10 ಮೂಲಭೂತ ಕರ್ತವ್ಯಗಳು. ಯಾವಪ್ಪ? 1976 42ನೇ ತಿದ್ದುಪಡಿ ಮೂಲಕ ಎಷ್ಟು ಕರ್ತವ್ಯಗಳಿತ್ತು ಅಂದ್ರೆ 10 ಕರ್ತವ್ಯಗಳಿತ್ತು. ಆದರೆ ಪ್ರಸ್ತುತ ಭಾರತದಲ್ಲಿ ಸಂವಿಧಾನದಲ್ಲಿ ಒಟ್ಟು 11 ಮೂಲಭೂತ ಕರ್ತವ್ಯಗಳನ್ನು ನೋಡ್ತಾ ಹೋಗ್ತೀವಿ. 11ನೇ ಮೂಲಭೂತ ಕರ್ತವ್ಯವನ್ನು ಯಾವ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು? 86ನೇ ಸಂವಿಧಾನದ ತಿದ್ದುಪಡಿಯ ಮೂಲಕ 2002 ಏನು ಮಾಡ್ತಾ ಹೋಗ್ತಾರೆ, ಈ 11ನೇ ಒಂದು ಮೂಲಭೂತ ಕರ್ತವ್ಯವನ್ನು ತಿದ್ದುಪಡಿಯ ಮೂಲಕ ಸೇರಿಸ್ತಾ ಹೋಗ್ತಾರೆ. ಯಾವ ತಿದ್ದುಪಡಿ? 86ನೇ ತಿದ್ದುಪಡಿ 2002. ಮುಖ್ಯವಾಗಿ ಈ ಮೂಲಭೂತ ಕರ್ತವ್ಯಗಳಿಗೆ 2 ತಿದ್ದುಪಡಿಗಳಾಗ್ತವೆ. 42ನೇ ತಿದ್ದುಪಡಿ 1976 ಆಗ್ತೈತಿ. ಅವಾಗ ಎಷ್ಟಿದ್ವು? 10 ಮೂಲಭೂತ ಕರ್ತವ್ಯಗಳಿತ್ತು. ತದನಂತರದಲ್ಲಿ 86ನೇ ತಿದ್ದುಪಡಿ ಆಗ್ತೈತಿ. ಅವಾಗ 2002 ಅವಾಗ ಎಷ್ಟಿರ್ತೀವಪ್ಪ ಅಂದ್ರೆ 11 ಮೂಲಭೂತ ಕರ್ತವ್ಯಗಳನ್ನು ನೋಡ್ತಾ ಹೋಗ್ತೀವಿ. ಹಾಗಾದರೆ 11ನೇ ಮೂಲಭೂತ ಕರ್ತವ್ಯವು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾ ಹೋಗ್ತಾರೆ. 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣದ ಅವಕಾಶವನ್ನು ಒದಗಿಸುವುದು 11ನೇ ಮೂಲಭೂತ ಕರ್ತವ್ಯ. ಏನಪ್ಪ ಅಂದ್ರೆ 6ರಿಂದ 14 ವರ್ಷದ ಮಕ್ಕಳಿಗೆ ಏನು ಮಾಡಬೇಕು? ಶಿಕ್ಷಣವನ್ನು ಕೊಡಿಸ್ಬೇಕು. ಮೂಲ ಸಂವಿಧಾನದಲ್ಲಿ ಅಂದರೆ 1950 ಜನವರಿ 26 ಎಷ್ಟು ಮೂಲಭೂತ ಕರ್ತವ್ಯಗಳಿತ್ತು? ಮೂಲ ಸಂವಿಧಾನದೊಳಗೆ ಮೂಲಭೂತ ಕರ್ತವ್ಯಗಳು ಇದ್ದದ್ದಲ್ಲ. ಯಾಕಪ್ಪ ಅಂದ್ರೆ ನಾವು 42ನೇ ತಿದ್ದುಪಡಿಯ ಮೂಲಕ 1976 ಏನು ಮಾಡ್ತೀವಿ, ಸಂವಿಧಾನದ 4ನೇ A ಭಾಗಕ್ಕೆ ಏನು ಮಾಡ್ತೀವಿ, ಈ ಮೂಲಭೂತ ಕರ್ತವ್ಯಗಳನ್ನು ಯಾಡ್ ಮಾಡ್ತೀವಿ. 1950 ನಾವೇನು ನೋಡ್ರಿ, ಅಲ್ಲಿ ಒಂದು ಮೂಲಭೂತ ಕರ್ತವ್ಯಗಳು ಇರ್ತದಲ್ಲ. ಹಾಗಾದರೆ ಮೂಲಭೂತ ಕರ್ತವ್ಯಗಳು ಯಾರಿಗೆ ಅನ್ವಯಿಸುತ್ತದೆಪ್ಪ ಅಂದ್ರೆ ಭಾರತದ ಎಲ್ಲ ನಾಗರಿಕರಿಗೆ ಏನಾಗತ್ತೆ, ಈ ಒಂದು ಮೂಲಭೂತ ಕರ್ತವ್ಯಗಳು ಅನ್ವಯಿಸುತ್ತವೆ. ಮೂಲಭೂತ ಕರ್ತವ್ಯಗಳು ನ್ಯಾಯರಕ್ಷಿತವೇ? ಇವು ಮೂಲಭೂತ ಕರ್ತವ್ಯಗಳು ಇವುಗಳು ನ್ಯಾಯರಕ್ಷಿತವಾಗಿಲ್ಲ. ಜೊತೆಗೆ ರಾಜ್ಯ ನಿರ್ದೇಶಕ ತತ್ವಗಳು ಅವು ನ್ಯಾಯರಕ್ಷಿತವಾಗಿಲ್ಲ. ನ್ಯಾಯರಕ್ಷಿತವಾಗಿದ್ದು ಯಾವುದಪ್ಪ ಅಂದ್ರೆ ಮೂಲಭೂತ ಹಕ್ಕುಗಳು ನ್ಯಾಯರಕ್ಷಿತವಾಗಿದೆ. ಯಾಕಪ್ಪ ಅಂದ್ರೆ ಸಂವಿಧಾನದ 32ನೇ ವಿಧಿ ಹೇಳ್ತೈತಿ, ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ಅಂತ ಹೇಳ್ತಾ ಹೋಗ್ತಾ. ಹಾಗಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು 32ನೇ ವಿಧಿಯನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತಂದು ಹೇಳ್ತಾ ಹೋಗ್ತಾರೆ. ಸಂವಿಧಾನದ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ಪ್ರತಿಯೊಬ್ಬ ನಾಗರಿಕನ ಹಕ್ಕು ಅಥವಾ ಕರ್ತವ್ಯ ಅಂತ ಕೇಳ್ತಾ ಹೋಗ್ತಾರೆ. ಇದು ಮೂಲಭೂತ ಕರ್ತವ್ಯ. ಏನು? ಸಂವಿಧಾನದ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಕರ್ತವ್ಯ. ಸ್ವರ್ಣ ಸಿಂಗ್ ಸಮಿತಿಯು ಒಟ್ಟು ಎಷ್ಟು ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲು ಶಿಫಾರಸು ಮಾಡಿತು? ಏನು ಈ ಮೂಲಭೂತ ಕರ್ತವ್ಯಗಳನ್ನು
ಸೇರಿಸೋ ಶಿಫಾರಸು ಮಾಡಿದಂಥ ಸಮಿತಿ ಯಾವುದಪ್ಪ ಅಂದ್ರೆ ಸ್ವರಣ್ ಸಿಂಗ್ ಸಮಿತಿ. ಆ ಸಮಿತಿ ಎಷ್ಟು ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲು ಶಿಫಾರಸು ಮಾಡಿತ್ತಪ್ಪ ಅಂದ್ರೆ 8 ಶಿಫಾರಸುಗಳನ್ನು ಸೇರಿಸಲು ಶಿಫಾರಸನ್ನು ಮಾಡ್ತಾ ಹೋಗ್ತದೆ. ಈ ಕೆಳಗಿನ ಯಾವುದು ಮೂಲಭೂತ ಕರ್ತವ್ಯವಲ್ಲ ಅಂತ ಕೇಳಕತ್ತಾನ. ಸಾರ್ವಜನಿಕ ಆಸ್ತಿಯನ್ನು ಕಾಪಾಡುವುದು ಹೌದು, ವೈಜ್ಞಾನಿಕ ಮನೋಭಾವ ಬೆಳೆಸಿಕೊಳ್ಳುವುದು ಹೌದು, ದೇಶವನ್ನು ರಕ್ಷಿಸುವುದು ಹೌದು, ಕಡ್ಡಾಯವಾಗಿ ಮತದಾನ ಮಾಡುವುದು ಇದು ತಪ್ಪಾಗ್ತೈತಿ. ಇದು ಮೂಲಭೂತ ಕರ್ತವ್ಯಗಳಲ್ಲಿ ಬರಂಗಿಲ್ಲ. ಮೂಲಭೂತ ಕರ್ತವ್ಯಗಳಲ್ಲಿ ಸಾರ್ವಜನಿಕ ಆಸ್ತಿ ಕಾಪಾಡೋದು, ವೈಜ್ಞಾನಿಕ ಮನೋಭಾವ ಬೆಳೆಸಿಕೊಳ್ಳುವುದು, ದೇಶವನ್ನು ರಕ್ಷಣೆಯನ್ನು ಮಾಡ್ತಾ ಹೋಗೋದು. ವನ್ಯಜೀವಿಗಳು, ಅರಣ್ಯಗಳು, ನದಿಗಳನ್ನು ಒಳಗೊಂಡ ನೈಸರ್ಗಿಕ ಪರಿಸರವನ್ನು ರಕ್ಷಿಸುವುದು ಮತ್ತು ಸುಧಾರಿಸುವುದು ಯಾವ ವಿಧಿಯ ಅಡಿಯಲ್ಲಿದೆ? ಏನು ಈ ವನ್ಯಜೀವಿಗಳು, ಅರಣ್ಯಗಳು, ನದಿಗಳನ್ನು ಒಳಗೊಂಡಂಥ ನೈಸರ್ಗಿಕ ಪರಿಸರವನ್ನು ರಕ್ಷಿಸುವುದು ಮತ್ತು ಸುಧಾರಿಸುವುದು ಯಾವ ವಿಧಿಯ ಅಡಿಯಲ್ಲಿ ಐತಪ್ಪ ಅಂದ್ರೆ 51A ಕ್ಲಾಸ್ ಜಿ ಒಳಗೆ ಕಂಡು ಬರ್ತೈತಿ. ಎಷ್ಟು? 51A ಕ್ಲಾಸ್ ಜಿ ಒಳಗೆ ಈ ಒಂದು ಅಂಶ ಕಂಡು ಬರ್ತಾ ಹೋಗ್ತದೆ. ಮೂಲಭೂತ ಕರ್ತವ್ಯಗಳ ಜಾರಿ ಮತ್ತು ಕಾನೂನು ಚೌಕಟ್ಟನ್ನು ಪರಿಶೀಲಿಸಲು 1999ರಲ್ಲಿ ನೇಮಕಗೊಂಡ ಸಮಿತಿ ಯಾವುದು? ಏನು ಈ ಮೂಲಭೂತ ಕರ್ತವ್ಯಗಳನ್ನು ಸ್ವರಣ್ ಸಿಂಗ್ ಸಮಿತಿಯವರು ಏನು ಮಾಡ್ತಾ ಹೋಗ್ತಾರೆ? ಶಿಫಾರಸನ್ನು ಮಾಡ್ತಾ ಹೋಗ್ತಾರೆ. ಈ ಮೂಲಭೂತ ಕರ್ತವ್ಯಗಳ ಜಾರಿ ಮತ್ತು ಕಾನೂನು ಚೌಕಟ್ಟನ್ನು ಪರಿಶೀಲಿಸಲು 1999ರಲ್ಲಿ ಒಂದು ಸಮಿತಿ ನೇಮಕ ಮಾಡ್ತಾರೆ. ಯಾವುದಪ್ಪ ಅಂದ್ರೆ ವರ್ಮಾ ಸಮಿತಿ. ಯಾವುದು? ವರ್ಮಾ ಸಮಿತಿ. ನಮ್ಮ ರಾಷ್ಟ್ರೀಯ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆ ನೀಡಿದಂಥ ಉದಾತ್ತ ಆದರ್ಶಗಳನ್ನು ಹೃದಯದಲ್ಲಿ ಪಾಲಿಸುವುದು ಮತ್ತು ಅನುಸರಿಸುವುದು ಒಂದು ಕಡ್ಡಾಯವಾದಂಥ ನೈತಿಕ ಕರ್ತವ್ಯ. ಯಾವುದು? ನಮ್ಮ ರಾಷ್ಟ್ರೀಯ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆ ನೀಡಿದಂಥ ಉದಾತ್ತ ಆದರ್ಶಗಳನ್ನ ಏನು ಮಾಡಬೇಕು? ಪಾಲಿಸಬೇಕು ಮತ್ತು ಅನುಸರಿಸಬೇಕು ಅನ್ನೋದು ಒಂದು ನೈತಿಕ ಕರ್ತವ್ಯ ಅಂತಂದು ಹೇಳ್ತಾ ಹೋಗ್ತಾನೆ. ಭಾರತದ ಸಾರ್ವಭೌಮತೆ, ಏಕತೆ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿಯುವುದು ಮತ್ತು ರಕ್ಷಿಸುವ ಸಂವಿಧಾನದ ಎಷ್ಟನೇ ಕರ್ತವ್ಯವಾಗಿದೆ? 3ನೇ ಕರ್ತವ್ಯ. ಏನು? ಸಾರ್ವಭೌಮತೆ, ಏಕತೆ, ಸಮಗ್ರತೆಯನ್ನು ಏನು ಮಾಡಬೇಕು? ಎತ್ತಿ ಹಿಡಿಬೇಕು. ಯಾರು? ಭಾರತದ ನಾಗರಿಕರು ಏನು ಮಾಡಬೇಕು? ಭಾರತದ ಸಾರ್ವಭೌಮತೆ, ಏಕತೆ, ಸಮಗ್ರತೆಯನ್ನು ಏನು ಮಾಡಬೇಕು? ಎತ್ತಿ ಹಿಡಿಯುವುದು ಮತ್ತು ರಕ್ಷಣೆ ಮಾಡುವುದು 3ನೇ ಒಂದು ಕರ್ತವ್ಯ ತಿಳಿಸ್ತಾ ಹೋಗ್ತೈತಿ. ವೈಜ್ಞಾನಿಕ ಮನೋಭಾವನೆ, ಮಾನವೀಯತೆ, ವಿಚಾರಣೆ ಮತ್ತು ಸುಧಾರಣೆಯ ಮನೋಭಾವವನ್ನು ಬೆಳೆಸಿಕೊಳ್ಳುವುದು ಯಾವ ಕರ್ತವ್ಯದ ಭಾಗವಾಗಿದೆ? 51AH. ಏನು? 51A ಕ್ಲಾಸ್ H ಹೇಳ್ತೈತಿ. ವೈಜ್ಞಾನಿಕ ಮನೋಭಾವನೆ, ಮಾನವೀಯತೆ, ವಿಚಾರಣೆ ಮತ್ತು ಸುಧಾರಣೆಯ ಮನೋಭಾವವನ್ನು ಬೆಳೆಸಿಕೊಳ್ಳುವುದು ಕರ್ತವ್ಯವಾಗುವುದು ಕಂಡುಬರ್ತಾ ಹೋಗ್ತದೆ. ಕೆಳಗಿನ ಯಾವ ದೇಶದ ಸಂವಿಧಾನದಲ್ಲಿ ನಾಗರಿಕರ ಮೂಲಭೂತ ಕರ್ತವ್ಯಗಳು ಸುದೀರ್ಘಪಟ್ಟೈತಿ ಅಂತ ಕೇಳಕತ್ತಾರೆ. ಅಂದರೆ ಯಾವ ದೇಶದ ಸಂವಿಧಾನದಲ್ಲಿ ನಾಗರಿಕರ ಮೂಲಭೂತ ಕರ್ತವ್ಯಗಳು ಸುದೀರ್ಘ ಪಟ್ಟಿ ಐತಿ ಅಂತ ಕೇಳ್ತಾರೆ. ನಮ್ಮದು ಕೇವಲ 11 ಮೂಲಭೂತ ಕರ್ತವ್ಯಗಳದ. ಅದು ಸುದೀರ್ಘ ಪಟ್ಟಿ ಯಾವ ದೇಶಕ್ಕೆ ಐತಪ್ಪ ಅಂದ್ರೆ ಜಪಾನ್ ದೇಶದೊಳಗೆ ನೋಡ್ತಾ ಹೋಗ್ತೀವಿ. ಯಾವ ದೇಶದೊಳಗೆ? ಜಪಾನ್ ದೇಶದೊಳಗೆ. ಜಪಾನ್ ರಾಜಧಾನಿ ಯಾವುದು? ಟೋಕಿಯೋ. ಟೋಕಿಯೋ ಒಳಗೆ ಏನು ನಡೀತು? ಒಲಿಂಪಿಕ್ಸ್ ನಡೀತು. ಜೊತೆಗೆ ಈ ಒಂದು ದೇಶದಲ್ಲಿ ಅಣುಬಾಂಬ್ ಹಾಕ್ಯಾರ. ಎಲ್ಲಿ? ನಾಗಸಕ್ಕಿ. ಇನ್ನೊಂದು ಯಾವುದು? ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ಮೂಲಭೂತ ಕರ್ತವ್ಯಗಳ ಉಲ್ಲಂಘನೆಗೆ ಸಂಬಂಧಿಸಿದಂತೆ ಸಂಸತ್ತು ಏನು ಮಾಡಬಹುದು? ಮೂಲಭೂತ ಕರ್ತವ್ಯಗಳ ಉಲ್ಲಂಘನೆಗೆ ಸಂಬಂಧಿಸಿದಂತೆ ಸಂಸತ್ತು ಏನು ಮಾಡಬಹುದು? ಏನು 11 ಮೂಲಭೂತ ಕರ್ತವ್ಯಗಳದಾವಲ್ಲ, ಅವುಗಳನ್ನು ಉಲ್ಲಂಘನೆ ಮಾಡಿದಪ್ಪ ಅಂದ್ರೆ ಸಂಸತ್ತು ಏನು ಮಾಡ್ತದೆ ಅಂತ ಕೇಳಕತ್ತಾರೆ. ಏನಪ್ಪ ಅಂದ್ರೆ ಸೂಕ್ತ ಕಾನೂನಿನ ಮೂಲಕ ದಂಡನೆ ಅಥವಾ ಶಿಕ್ಷೆಯನ್ನು ವಿಧಿಸ್ಬೋದು. ಏನು? ದಂಡನೆ ಮಾಡ್ಬೋದು ಅಥವಾ ಶಿಕ್ಷೆಯನ್ನು ವಿಧಿಸ್ಬೋದು. ಯಾವುದರ ಮೂಲಕ? ಕಾನೂನಿನ ಮೂಲಕ. ಮಿಶ್ರ ಸಂಸ್ಕೃತಿಯು ಶ್ರೀಮಂತ ಪರಂಪರೆಯನ್ನು ಗೌರವಿಸುವುದು ಮತ್ತು ರಕ್ಷಿಸುವುದು ಇದು ಎಷ್ಟನೇ ಕರ್ತವ್ಯ? ಇದು 6ನೇ ಕರ್ತವ್ಯ. ಏನು? ಮಿಶ್ರ ಸಂಸ್ಕೃತಿಯು ಶ್ರೀಮಂತ ಪರಂಪರೆಯನ್ನು ಗೌರವಿಸುವುದು ಮತ್ತು ಸಂರಕ್ಷಿಸುವುದು ಇದು 6ನೇ ಕರ್ತವ್ಯ ಆಗ್ತೈತಿ. ಕೆಳಗಿನ ಯಾವ ಕಾಯ್ದೆಯ ಮೂಲಕ ಮೂಲಭೂತ ಕರ್ತವ್ಯಗಳ ಅನುಷ್ಠಾನಕ್ಕೆ ಪರೋಕ್ಷವಾಗಿ ಬೆಂಬಲ ನೀಡುತ್ತದೆ? ಕೆಳಗಿನ ಯಾವ ಕಾಯ್ದೆಯು ಮೂಲಭೂತ ಕರ್ತವ್ಯಗಳ ಅನುಷ್ಠಾನಕ್ಕೆ ಪರೋಕ್ಷವಾಗಿ ಬೆಂಬಲ ನೀಡುತ್ತದೆ? ಮೇಲಿನ ಎಲ್ಲವೂ ಅಂತ ಹೇಳಕತ್ತಾರೆ. ಏನು? ವನ್ಯಜೀವಿ ಸಂರಕ್ಷಣಾ ಕಾಯ್ದೆ. ನೋಡಿರಿ, ಇದು ಇಂಪಾರ್ಟೆಂಟ್. 1972ರಲ್ಲಿ ಬರ್ತಾ ಹೋಗ್ತೈತಿ. ಪರಿಸರ ಸಂರಕ್ಷಣಾ ಕಾಯ್ದೆ 1986ರಲ್ಲಿ ಬರ್ತಾ ಹೋಗ್ತೈತಿ. ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ಕಾಯ್ದೆ 1971. ಏನು ಮೇನ್ 2 ಪಾಯಿಂಟ್ ಅದಲ್ಲ, ಬಲು ಇಂಪಾರ್ಟೆಂಟ್. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಯಾವಾಗ ಬಂತು? 1972. ಪರಿಸರ ಸಂರಕ್ಷಣಾ ಕಾಯ್ದೆ ಯಾವಾಗ ಬಂತು? 1986.
ಹೆಣ್ಣು ಯೋಚನ ಮಾಹಿತಿ. ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ಕಾಯ್ದೆ 1971. ಏನು ವನ್ಯಜೀವಿ ಸಂರಕ್ಷಣೆ ಕಾಯ್ದೆಯ ವಿಧಿ ಯಾವುದು? 51A ಕ್ಲಾಸ್ ಜಿ ಬರ್ತಾ ಹೋಗ್ತೈತಿ. ಸ್ವರಣ್ ಸಿಂಗ್ ಸಮಿತಿಯು ಶಿಫಾರಸು ಮಾಡಿ ಆದರೆ ಕಾಂಗ್ರೆಸ್ ಸರ್ಕಾರ ಸ್ವೀಕರಿಸಿದ ಕರ್ತವ್ಯ ಯಾವುದು ಅಂತ ಕೇಳಕತ್ತಾರ. ಏನು ಸ್ವರಣ್ ಸಿಂಗ್ ಸಮಿತಿ ಏನು ಮಾಡ್ತಾ ಹೋಗ್ತೈತಿ? 8 ಮೂಲಭೂತ ಕರ್ತವ್ಯಗಳನ್ನು ಶಿಫಾರಸು ಮಾಡ್ತಾ ಹೋಗ್ತೈತಿ. ಅದರಲ್ಲಿ ಒಂದು ಸ್ವೀಕಾರ ಯಾವ್ದು ಮಾಡಲ್ಲಪ್ಪ ಅಂದ್ರೆ ತೆರಿಗೆ ಪಾವತಿಸುವ ಕರ್ತವ್ಯವನ್ನು ಅದನ್ನೇನು ಮಾಡಿಬಿಡ್ತಾರೆ, ಕ್ಯಾನ್ಸಲ್ ಮಾಡ್ತಾರೆ. ಯಾರು? ಕಾಂಗ್ರೆಸ್ ಸರ್ಕಾರ. ಅಂದ್ರೆ ಆವತ್ತಿನ ಕಾಲದೊಳಗೆ ಕಾಂಗ್ರೆಸ್ ಸರ್ಕಾರ ಇರುತ್ತಂತ ಗೊತ್ತಾಗೈತಿ. ಅಂದರೆ ತೆರಿಗೆ ಪಾವತಿಸುವ ಕರ್ತವ್ಯವನ್ನು ಏನು ಮಾಡ್ತಾರೆ, ರದ್ದು ಮಾಡ್ತಾ ಹೋಗ್ತಾರೆ ಅಥವಾ ತೆಗಿತಾರೆ. ಇದನ್ನು ಸ್ವೀಕಾರ ಮಾಡೋಂಗಿಲ್ಲ. ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು ಮತ್ತು ಹಿಂಸಾಚಾರವನ್ನು ತ್ಯಜಿಸುವುದು ಇದು ಯಾವ ವಿಧಿಯಲ್ಲಿದೆ? 51A ಏನು 51A ವಿಧಿಯಲ್ಲಿ ಕಾಣ್ತಾವೆ. ಏನು ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು ಮತ್ತು ಹಿಂಸಾಚಾರವನ್ನು ತ್ಯಜಿಸುವುದು ಯಾವ ವಿಧಿಯಲ್ಲಿ ಐತಪ್ಪ ಅಂದ್ರೆ 51A ವಿಧಿಯಲ್ಲಿ. ಸರ್ ಹಂಗಾರೆ ಸಾರ್ವಜನಿಕ ಆಸ್ತಿ ಯಾವ್ರಿ ಅಂತ ಕೇಳ್ಬೋದು. ಸಾರ್ವಜನಿಕ ಆಸ್ತಿ ಅಂದ್ರೆ ಏನು? ಶಾಲಾ ಕಾಲೇಜ್, ಗೋರ್ಮೆಂಟ್ ಸರ್ಕಾರಿ ಶಾಲಾ ಕಾಲೇಜ್, ಬಸ್ ಸ್ಟ್ಯಾಂಡ್, ರೋಡ್, ಬಸ್, ಗೋರ್ಮೆಂಟ್ ಬಸ್ ಮತ್ತು ಸರ್ಕಾರಿ ಕಚೇರಿಗಳು, ಇವುಗಳೇನೇನು ಕರಿತಪ್ಪ ಅಂದ್ರೆ ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು. ಸಾರ್ವಜನಿಕ ಆಸ್ತಿಗಳು ಇವುಗಳನ್ನೇನು ಮಾಡಬೇಕು? ರಕ್ಷಣೆ ಮತ್ತು ಹಿಂಸಾಚಾರವನ್ನು ಮಾಡಬಾರ್ದು. 51A ಕ್ಲಾಸ್ ತಿಳಿಸ್ತಾ ಹೋಗ್ತೈತಿ. ವೈಯಕ್ತಿಕ ಮತ್ತು ಸಾಮೂಹಿಕ ಚಟುವಟಿಕೆಗಳ ಎಲ್ಲ ಕ್ಷೇತ್ರಗಳಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಲು ಶ್ರಮಿಸುವುದು ಎಷ್ಟನೇ ಕರ್ತವ್ಯ? ಏನು 10ನೇ ಕರ್ತವ್ಯ ಏನು ತಿಳಿಸ್ತೈತಪ್ಪ ಅಂದ್ರೆ ವೈಯಕ್ತಿಕ ಮತ್ತು ಸಾಮೂಹಿಕ ಚಟುವಟಿಕೆಗಳ ಎಲ್ಲ ಕ್ಷೇತ್ರಗಳಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಲು ಶ್ರಮಿಸಬೇಕಂತ ಹೇಳ್ತಾ ಹೋಗ್ತಾರೆ. ಎಷ್ಟನೇ ವಿಧಿ? 10ನೇ ವಿಧಿ. ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನಕ್ಕೆ ಸೇರಿಸಿದಾಗ ಭಾರತದ ಪ್ರಧಾನಮಂತ್ರಿ ಯಾರು? ಇಂದಿರಾ ಗಾಂಧಿ. ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರಪ್ಪ ಅಂದ್ರೆ ಇಂದಿರಾ ಗಾಂಧಿ. ಯಾವ ಸರ್ಕಾರಪ್ಪ ಅಂದ್ರೆ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಒಂದು ಏನು ಸ್ವರಣ್ ಸಿಂಗ್ ಸಮಿತಿಯವರು ಶಿಫಾರಸು ಮಾಡ್ತಾ 8 ತೆರಿಗೆಗಳೇ ಒಂದು ಸ್ವೀಕಾರ ಮಾಡಿ. ಯಾವುದಪ್ಪ ಅಂದ್ರೆ ತೆರಿಗೆ ಪಾವತಿಸುವ ಕರ್ತವ್ಯವನ್ನು ಏನು ಮಾಡ್ತಾ ಹೋಗ್ತಾ ಸ್ವೀಕರಿಸಲ್ಲ. ಮೂಲಭೂತ ಕರ್ತವ್ಯಗಳನ್ನು ಯಾವ ವರ್ಷ ಜಾರಿಗೆ ತರಲಾಯಿತು? 1976. ಏನು 42ನೇ ತಿದ್ದುಪಡಿ 1976. ಎಷ್ಟು 10 ಅದು ಯಾವಾಗ ಜಾರಿ ಆಕೈತೆ? 1977 ಜಾರಿ ಆಕೈತಿ. ಏನಪ್ಪ ಈ ಒಂದು ಆಪ್ಷನ್ ಇದ್ರೆ ಇದನ್ನು ಹಾಕ್ರಿ. ಒಂದು ವೇಳೆ ಇದರಲಿಲ್ಲ ಅಂದ್ರೆ 1977 ಹಾಕ್ರಿ. 2 ಕೊಟ್ಟಿರ್ತಪ್ಪ ಅಂದ್ರೆ ಭಾಳ ಪ್ರಿಫರೆನ್ಸ್ ಇದಕ್ಕೆ ಕೊಡ್ರಿ 1976ಕ್ಕೆ. 2ನೇ ತಿದ್ದುಪಡಿ 86ನೇ ತಿದ್ದುಪಡಿ ಅದು 2002 ನೆನಪಿನಾಗಿರ್ಬೇಕು. 86ನೇ ತಿದ್ದುಪಡಿಯ ಮೂಲಕ ಪೋಷಕರಿಗೆ ವಿಧಿಸಲಾದಂಥ ಕರ್ತವ್ಯ ಯಾವುದು? ಇದು ಪೋಷಕರಿಗೆ ಮತ್ತು ಎಲ್ಲರಿಗೆಲ್ಲ 6 ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣದ ಅವಕಾಶವನ್ನು ಒದಗಿಸುವುದು ಯಾವುದು? 86ನೇ ತಿದ್ದುಪಡಿಯ ಮೂಲಕ ಏನು ಮಾಡ್ತಾ ಹೋಗ್ತಾರೆ, ಇದನ್ನು ಸೇರಿಸ್ತಾರೆ. ಎಷ್ಟು? 11ನೇ ಕರ್ತವ್ಯ 2002. ಭಾರತದ ನಾಗರಿಕರಿಗೆ ಸಹೋದರತ್ವ ಭಾವನೆ ಹೇಳಿದೆ. ಸೋದರ ಭಾವ ಅಥವಾ ಸಾಮರಸ್ಯವನ್ನು ಬೆಳೆಸಿಕೊಳ್ಳಲು ಕರೆ ನೀಡುವ ಕರ್ತವ್ಯ ಯಾವುದು? ವಿಧಿ 51A ಕ್ಲಾಸ್ ಇ. ಅಂದರೆ ಸಹೋದರತ್ವ ಭಾವನೆಯನ್ನು ಬೆಳೆಸಿಕೊಳ್ಬೇಕು ಅಂತ ಹೇಳ್ತಾ ಹೋಗ್ತಾರೆ. ಸ್ವರಣ್ ಸಿಂಗ್ ಸಮಿತಿಯಲ್ಲಿ ಒಟ್ಟು ಎಷ್ಟು ಜನ ಸದಸ್ಯರಿದ್ದರು? ಸದಸ್ಯರಿದ್ದರಪ್ಪ ಅಂದ್ರೆ 12 ಜನ. ಅರಾಗ ಮೇನು ಸ್ವರಣ್ ಸಿಂಗ್ ಅವರು ಎಷ್ಟು ಮೂಲಭೂತ ಕರ್ತವ್ಯಗಳನ್ನು ಶಿಫಾರಸು ಮಾಡ್ತಾರೆ? 8 ಮೂಲಭೂತ ಕರ್ತವ್ಯಗಳನ್ನು ಶಿಫಾರಸು ಮಾಡ್ತಾ ಹೋಗ್ತಾರೆ. ಮೂಲಭೂತ ಕರ್ತವ್ಯಗಳು ಯಾರಿಗೆ ಮಾತ್ರ ಸೀಮಿತವಾಗಿ? ಅದು ಭಾರತದ ನಾಗರಿಕರ ಮತ್ತು ಬೇರೆ ದೇಶದವರಿಗಲ್ಲ. ನಮ್ಮ ದೇಶ ನಾವು ಕಾಪಾಡಬೇಕು, ಬೇರೆಯವ್ರಿಗೆ ಕಾಪಾಡೋಕ್ಕಾಗಲ್ಲ. ಭಾರತದ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳ ಮುಖ್ಯ ಉದ್ದೇಶವೇನು? ಭಾರತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಅಸಂವಿಧಾನಿಕ ದೇಶ ವಿರೋಧಿ ಚಟುವಟಿಕೆಗಳ ವಿರುದ್ಧ ಎಚ್ಚರಿಕೆ ನೀಡುವುದು. ಏನು? ಅಸಂವಿಧಾನಿಕ ದೇಶ ವಿರೋಧಿ ಚಟುವಟಿಕೆಗಳ ವಿರುದ್ಧ ಎಚ್ಚರಿಕೆಯನ್ನು ನೀಡ್ತಾ ಹೋಗೋದು. ಯಾವ ಸಮಿತಿಯು ಮೂಲಭೂತ ಕರ್ತವ್ಯಗಳ ಬೋಧನೆ ಮತ್ತು ಪ್ರಚಾರಕ್ಕಾಗಿ ಜನವರಿ 3 ಮೂಲಭೂತ ಕರ್ತವ್ಯಗಳ ದಿನ ಅಂತಂದು ಆಚರಿಸಲು ಸೂಚನೆಯನ್ನು ಮಾಡ್ತಾ ಹೋಗ್ತೈತಿ. ಅಂದ್ರೆ 1999 ಏನು ಮಾಡ್ತಾ ಹೋಗ್ತಾರೆ, ಈ ಮೂಲಭೂತ ಕರ್ತವ್ಯಗಳ ಕಾನೂನಿನ ಚೌಕಟ್ಟು ಅಥವಾ ಜಾರಿಯ ಬಗ್ಗೆ ಒಂದು ಸಮಿತಿಯನ್ನು ನೇಮಕ ಮಾಡ್ತಾರೆ. ಯಾವಾಗ? 1999. ಯಾವುದಪ್ಪ ಅಂದ್ರೆ ವರ್ಮಾ ಸಮಿತಿ. ಈ ವರ್ಮಾ ಸಮಿತಿ ಏನು ಮಾಡ್ತಾ ಹೋಗ್ತೈತಿ, ಈ ಮೂಲಭೂತ ಕರ್ತವ್ಯಗಳ ಬೋಧನೆ ಮತ್ತು ಪ್ರಚಾರಕ್ಕಾಗಿ ಜನವರಿ 3 ಏನು ಮಾಡ್ತಾ ಹೋಗ್ತಾರೆ, ಮೂಲಭೂತ ಕರ್ತವ್ಯಗಳ ದಿನ ಅಂತಂದು ಆಚರಣೆ ಮಾಡಲು ಹೇಳ್ತಾ ಹೋಗ್ತೈತಿ. ಮಹಿಳೆಯರ ಗೌರವಕ್ಕೆ
ಸಮಾಜಕ್ಕೆ ಧಕ್ಕೆ ತರುವ ಆಚರಣೆಗಳನ್ನು ತ್ಯಜಿಸುವುದು ಯಾವ ಮೂಲಭೂತ ಕರ್ತವ್ಯದ ಅಡಿಯಲ್ಲಿದೆ? 51A ಕ್ಲಾಸ್ ಸಿ ಏನು ತಿಳಿಸ್ತೈತಿ? ಸಹೋದರತ್ವದ ಭಾವನೆ. ಮೂಲಭೂತ ಕರ್ತವ್ಯಗಳ ವ್ಯಾಖ್ಯಾನ ಮತ್ತು ಜಾರಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಯಾವ ಪ್ರಮುಖ ತೀರ್ಪು ನೀಡಿದೆ? ಎಂ.ಸಿ. ಮೆಹ್ತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಇವುಗಳೊಂದು ಕೋರ್ಟ್ ಕೇಸ್ ಮೇಲೂ ಭಾಳ ಒಂದು ಪ್ರಶ್ನೆಗಳು ಕೇಳ್ತಾ ಹೋಗ್ತಾರೆ. ಕೇಶವಾನಂದಿ ಭಾರತಿ ಪ್ರಕರಣ, ಗೋಲಕ್ನಂದ ಪ್ರಕರಣ, ಈ ರೀತಿಯಾದಂಥ ಪ್ರಕರಣಗಳ ಬಗ್ಗೆನೂ ಕೇಳ್ತಾ ಹೋಗ್ತಾರೆ. ಕೇಶವಾನಂದಿ ಭಾರತಿ ಪ್ರಕರಣ ಸಂವಿಧಾನಕ್ಕೆ ಸಂಬಂಧಿಸಿದಂಥ ಪ್ರಕರಣ ಆಗ್ತೈತಿ. ಎಂ.ಸಿ. ಮೆಹ್ತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಈ ಒಂದು ಪ್ರಕರಣದಲ್ಲಿ ಏನು ತೀರ್ಪು ಕೊಡ್ತೈತಪ್ಪ ಅಂದ್ರೆ, ಮೂಲಭೂತ ಕರ್ತವ್ಯಗಳ ವ್ಯಾಖ್ಯಾನ ಮತ್ತು ಜಾರಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಈ ಒಂದು ಪ್ರಕರಣದೊಳಗೆ ಯಾವುದೇ ಎಂ.ಸಿ. ಮೆಹ್ತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದೊಳಗೆ ತೀರ್ಪನ್ನು ನೀಡ್ತಾ ಹೋಗ್ತೈತಿ. ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಿಕೆ ಆಗಿಲ್ಲ? ಯಾವುದು ಹೊಂದಿಕೆ ಆಗಿಲ್ಲ ಅಂತ ನೋಡಬೇಕು. 51A ಕ್ಲಾಸ್ ಎ ರಾಷ್ಟ್ರಧ್ವಜಕ್ಕೆ ಗೌರವ. ಮೊದಲು ಮಾಡಿ ರಾಷ್ಟ್ರಧ್ವಜ ರಾಷ್ಟ್ರಗೀತೆ ಬಾಯಾಗ ಬರ್ಬೇಕು. 51A ಕ್ಲಾಸ್ ಜಿ ಪರಿಸರ ಸಂರಕ್ಷಣೆ, ವನ್ಯಜೀವಿ, ನದಿಗಳು, ಪರಿಸರ ನೆನಪಿಗಿರಬೇಕು. 51A ಸಾರ್ವಜನಿಕ ಆಸ್ತಿಗಳು. 51A ಕ್ಲಾಸ್ ಕೆ ಮಿಶ್ರ ಸಂಸ್ಕೃತಿಯ ರಕ್ಷಣೆ. ತಪ್ಪು, ಇದು ಶಿಕ್ಷಣಕ್ಕೆ ಸಂಬಂಧಿಸಿದೆ. ಯಾವುದು? ಶಿಕ್ಷಣಕ್ಕೆ ಸಂಬಂಧಿಸಿದೆ. ಎ ಅಂದ್ರೆ ರಾಷ್ಟ್ರಧ್ವಜ, ಜಿ ಅಂದ್ರೆ ಪರಿಸರ ಸಂರಕ್ಷಣೆ, ಐ ಅಂದ್ರೆ ಸಾರ್ವಜನಿಕ ಆಸ್ತಿ ರಕ್ಷಣೆ, ಕೆ ಅಂದ್ರೆ ಏನಪ್ಪ ಅಂದ್ರೆ ಶಿಕ್ಷಣಕ್ಕೆ ಸಂಬಂಧಿಸಿದೆ ಕಾಣ್ತಾ ಹೋಗ್ತೈತಿ. ಭಾರತದ ಸಂವಿಧಾನದ 42ನೇ ತಿದ್ದುಪಡಿಯನ್ನು ಈಗಿಯೂ ಕರೀತಾರೆ. ಅಂದರೆ 42ನೇ ತಿದ್ದುಪಡಿ ಇನ್ನೊಂದು ಹೆಸರು ಏನಂತ ಕೇಳ್ತಾರೆ. ಏನಪ್ಪ ಅಂದ್ರೆ ಸಣ್ಣ ಸಂವಿಧಾನ ಅಥವಾ ಮಿನಿ ಸಂವಿಧಾನ. ಮಿನಿ ಸಂವಿಧಾನವನ್ನು ಯಾವ ಒಂದು ತಿದ್ದುಪಡಿ ಕರಿತಾವಪ್ಪ ಅಂದ್ರೆ 42ನೇ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಅಂತಂದು ಕರಿತಾ ಹೋಗ್ತೀವಿ. ರಾಷ್ಟ್ರವು ಕರೆ ನೀಡಿದಾಗ ದೇಶವನ್ನು ರಕ್ಷಿಸುವುದು ಮತ್ತು ರಾಷ್ಟ್ರೀಯ ಸೇವೆ ಮಾಡುವುದು ಎಷ್ಟನೇ ಕರ್ತವ್ಯ? ಏನು? ರಾಷ್ಟ್ರಕ್ಕೆ ಆಪತ್ತು ಬಂದಾಗ ಏನು ಮಾಡಬೇಕು? ದೇಶದ ಒಂದು ರಕ್ಷಣೆಗೆ ಕೈ ಜೋಡಿಸ್ಬೇಕು. ಹೇಳ್ತಾಳ್ರಿ, ನಾ ರಜದಾಗದ ನನಗಲ್ಲ. ರಾಷ್ಟ್ರವು ಕರೆ ನೀಡಿದಾಗಪ್ಪ ಅಂದ್ರೆ ದೇಶವನ್ನು ರಕ್ಷಿಸುವುದು ಮತ್ತು ರಾಷ್ಟ್ರೀಯ ಸೇವೆ ಮಾಡಬೇಕು. ಯಾವ ವಿಧಿ ತಿಳಿಸ್ತದಪ್ಪ ಅಂದ್ರೆ 51A ಕ್ಲಾಸ್ ಡಿ. ಯಾವುದು? 51A ಕ್ಲಾಸ್ ಡಿ ತಿಳಿಸ್ತೈತಿ. ಮೂಲಭೂತ ಕರ್ತವ್ಯಗಳು ಸಂವಿಧಾನದ ಯಾವ ತತ್ವಗಳಿಗೆ ಪೂರಕವಾಗಿದೆ? ಮೂಲಭೂತ ಕರ್ತವ್ಯಗಳು ಸಂವಿಧಾನದ ಯಾವ ತತ್ವಗಳಿಗೆ ಪೂರಕವಾಗಿದೆಪ್ಪ ಅಂದ್ರೆ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನಿರ್ದೇಶಕ ತತ್ವಗಳಿಗೆ ಪೂರಕವಾಗಿ ಕಾಣ್ತಾ ಹೋಗ್ತೈತಿ. ಮೂಲಭೂತ ಕರ್ತವ್ಯಗಳನ್ನು ಯಾವ ದೇಶಗಳಿಂದ ಸ್ಫೂರ್ತಿ ಪಡೆದು ಅಳವಡಿಸಿಕೊಳ್ಳಲಾಗಿಲ್ಲ ಅಂತ ಕೇಳಕತ್ತಾರೆ. ಮತ್ತು ಸ್ಪೀಡ್ನಾಗ ಹೋಗಿ USSR ಅಂತ ಹಾಕಿಟ್ಟಿವಿ. ಅಲ್ಲಿದ್ದ ತಗೊಂಡಾಗಿಲ್ಲ ಅನ್ನಂಗಲ್ಲ. ಸ್ಪೀಡ್ನಾಗ ನೋಡ್ಬೇಕು, ಲಾಸ್ಟಿಗೆ ಅಳವಡಿಸಿಕೊಳ್ಳಲಾಗಿಲ್ಲ. ನಾವು ಓದ್ತೇವೆ ಪಾಸಿಟಿವ್ ಓದೋದು, ಅಳವಡಿಸಿಕೊಳ್ಳಲಾಗಿದೆ ಅಂತ ಓದ್ತೇವೆ. ಯಾಕಂದರೆ ಸ್ಫೂರ್ತಿ ಬಂದ್ಬಿಡ್ತೈತಿ. ಯಾವುದಪ್ಪ ಅಂದ್ರೆ ಪ್ರಜಾಪ್ರಭುತ್ವ ದೇಶಗಳಾದಂಥ ಅಮೇರಿಕಾ ಮತ್ತು ಫ್ರಾನ್ಸ್ ಇವು ಇಲ್ಲಿ ಏನು ಮಾಡೋಕ್ಕಾಗಿಲ್ಲ, ತಗೊಂಡಿಲ್ಲ. ಇದು ಮತ್ತು USSR ಅಂದ್ರೆ ಸಮಾಜವಾದಿ ದೇಶಗಳು ಅಂತ ಕರಿತವೆ. USSR ಒಂದು ಏನೈತಿ? ಯೂನಿಯನ್ ಸೋಷಲಿಸ್ಟ್ ಸಾವಿಯಟ್ ರಷ್ಯಾ ಅಂತ ಕರಿತೇವೆ. ಹೇಳ್ರಿ, ಕರೆಕ್ಟ್ ಹೇಳ್ರಿ. ಪ್ರತಿಯೊಬ್ಬ ನಾಗರಿಕನು ವೈಜ್ಞಾನಿಕ ದೃಷ್ಟಿಕೋನವನ್ನು ಹೊಂದಿರಬೇಕು ಎಂದು ಸಂವಿಧಾನ ಹೇಳುತ್ತದೆ. ಇಲ್ಲಿ ವೈಜ್ಞಾನಿಕ ಮನೋಭಾವ ಅಂದರೆ ಏನಂತ ಕೇಳಕತ್ತಾರೆ. ಅಂದ್ರೆ ಮೂಢನಂಬಿಕೆಗಳನ್ನು ಬಿಟ್ಟು ತರ್ಕ ಮತ್ತು ವಿಚಾರಣೆಗೆ ಪ್ರಾಧಾನ್ಯತೆ ನೀಡಬೇಕು. ಅಂದರೆ ಮೂಢನಂಬಿಕೆಗಳನ್ನು ಬಿಡ್ರಿ ಅಂತ ಹೇಳಕತ್ತಾರೆ. ಮೂಢನಂಬಿಕೆಗಳನ್ನು ಬಿಟ್ಟು ತರ್ಕ ಮತ್ತು ವಿಚಾರಣೆಗೆ ಏನು ಮಾಡಬೇಕು? ಪ್ರಾಧಾನ್ಯತೆಯನ್ನು ಕೊಡ್ತಾ ಹೋಗಬೇಕು. ಮೂಲಭೂತ ಕರ್ತವ್ಯಗಳ ಪಟ್ಟಿಯಲ್ಲಿ ಕೊನೆಯದಾಗಿ ಸೇರಿಸಲ್ಪಟ್ಟ ಕರ್ತವ್ಯ ಯಾವುದು? ಪೋಷಕರು ತಮ್ಮ ಮಕ್ಕಳಿಗೆ ಏನು ಮಾಡಬೇಕು? ಶಿಕ್ಷಣ ಕೊಡಬೇಕು. ಎಷ್ಟು? 6ರಿಂದ 14 ವರ್ಷದ ಮಕ್ಕಳಿಗೆ ಮತ್ತು 40 ವರ್ಷದ ಮಕ್ಕಳಿಗೆ ಅಂದಿರ್ತಾರೆ. ಅರಣ್ಯಗಳು, ಸರೋವರಗಳು, ನದಿಗಳು, ವನ್ಯಜೀವಿಗಳು ಸೇರಿದಂತೆ ನೈಸರ್ಗಿಕ ಪರಿಸರವನ್ನು ಕಾಪಾಡುವುದು ಯಾರ ಕರ್ತವ್ಯ? ಭಾರತದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಈ ಒಂದು ಕರ್ತವ್ಯಕ್ಕೆ ಏನು ಬರ್ತೈತಿ? ಪರಿಸರದ ಬಗ್ಗೆ ಅಂತ ಬರ್ತೈತಿ. ಯಾವ ರೀತಿ ತಿಳಿಸ್ತೈತಿ? 51A ಕ್ಲಾಸ್ ಜಿ ತಿಳಿಸ್ತೈತಿ. ಮೂಲಭೂತ ಕರ್ತವ್ಯಗಳು ಜಾರಿಗೆ ಬಂದ ದಿನಾಂಕ ಯಾವುದು? ಜನವರಿ 3, 1977. ಜನವರಿ 3 ಮೂಲಭೂತ ಕರ್ತವ್ಯಗಳ ದಿನ. ಯಾರು ಹೇಳ್ತಾರೆ? ವರ್ಮಾ ಸಮಿತಿಯವರು ಆಚರಣೆ ಮಾಡಿರಿ ಅಂತ ಹೇಳ್ತಾರೆ. ಯಾಕೆ? ಅದರ ಬಗ್ಗೆ ಅರಿವು ಮೂಡ್ಸಾಕ. ಯಾವಾಗ?
ನಾ ಹೇಳಿದೆ 76 ಬಂದ್ರೆ ಫಸ್ಟ್ ಪ್ರಿಫರೆನ್ಸ್, ಅದಕ್ಕೆ 77 ಬಂದೈತೆ. ಹಾಗಾಗಿ ಇದು ನೇರವಾಗಿ ಮೂಲಭೂತ ಕರ್ತವ್ಯಗಳು ಜಾರಿಗೆ ಬಂದ ದಿನಾಂಕ 1977. ಮೂಲಭೂತ ಕರ್ತವ್ಯಗಳ ಬಗ್ಗೆ ಸಂವಿಧಾನದ ಯಾವ ತಿದ್ದುಪಡಿ ಯಾವುದೇ ಬದಲಾವಣೆ ಮಾಡಲಿಲ್ಲ. ಯಾವ ತಿದ್ದುಪಡಿ? 1ನೇ ತಿದ್ದುಪಡಿ, 42ನೇದು. ಇಲ್ಲಿ ಏನು ಮಾಡ್ತಾ ಹೋಗ್ತಾ 10 ಮೂಲಭೂತ ಕರ್ತವ್ಯ, 2ನೇದು 86. ಇಲ್ಲಿ ಏನೈತಿ? ಮೂಲಭೂತ ಕರ್ತವ್ಯಗಳ ಬಗ್ಗೆ ಸಂವಿಧಾನದ ಯಾವ ತಿದ್ದುಪಡಿಯು ಬದಲಾವಣೆ ಮಾಡಲಿಲ್ಲ ಅಂದ್ರೆ 42ನೇ ತಿದ್ದುಪಡಿ. 42ನೇ ತಿದ್ದುಪಡಿ ನಮ್ಮ ಮಿನಿ ಸಂವಿಧಾನ ಅಂತ ಕರಿತೇವೆ. ಭಾರತದ ಸಾರ್ವಭೌಮತೆ ಎಂದರೆ ಏನು? ಇದನ್ನು ಸಾಕಷ್ಟು ಬಾರಿ ಪ್ರಶ್ನೆ ಮಾಡ್ಯಾರ. ಆಂತರಿಕವಾಗಿ ಬಾಹ್ಯವಾಗಿ ದೇಶವು ಸರ್ವ ಸ್ವತಂತ್ರವಾಗಿರುವುದು. ಯಾಕಪ್ಪ ಮೊನ್ನೆ ಇರಾನು ಅಮೇರಿಕ ಇಸ್ರೇಲ್ ಯುದ್ಧ ಆಡಕತ್ತು. ಅಮೇರಿಕ ಅದು ಏನದು ದೌಲತ್ ಮಾಡಕತ್ತು, ಹಿಂಗೆ ಅಂತಂದು. ಹಾಗಾಗಿ ಅಮೇರಿಕ ಈ ಕಡೆನೇ ಇರಲಿಲ್ಲ, ಇರಾನ್ ಕಡೆನೇ ಇರಲಿಲ್ಲ, ಹಾಗೆ ತಟಸ್ಥವಾಗಿತ್ತು. ಹಂಗೆ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ದೇಶವು ಏನಾಗಿದೆ? ಸರ್ವ ಸ್ವತಂತ್ರವಾಗಿರುವ ದೇಶ ಭಾರತ. ಹಾಗಾಗಿ ಸಾರ್ವಭೌಮತೆ ಅಂತ ಕರಿತಾ ಹೋಗ್ತೀವಿ. ಕೆಳಗಿನವುಗಳಲ್ಲಿ ಯಾರು ಮೂಲಭೂತ ಕರ್ತವ್ಯಗಳನ್ನು ಪಾಲಿಸದಿದ್ದರೆ ಶಿಕ್ಷೆ ವಿಧಿಸಲು ವಿಶೇಷ ಕಾನೂನುಗಳನ್ನು ಮಾಡಬಹುದು. ಯಾರು ಮಾಡ್ಬೋದು? ಸಂಸತ್ ಮಾಡ್ಬೋದು. ಮತ್ತು ನಾನು ಮಾಡೋಕ್ಕಾಗಲ್ಲ. ಏನು? ಸಂಸತ್ ಮಾಡ್ಬೋದು. ನಾಗರಿಕನ ಉನ್ನತಿಗೆ ಮತ್ತು ದೇಶದ ಪ್ರಗತಿಗೆ ಮೂಲಭೂತ ಕರ್ತವ್ಯಗಳು ಹೇಗೆ ಸಹಕಾರಿಯಾಗಿವೆ? ಯಾಕೆ ಹೇಗೆ ಅಂದಪ್ಪ ಅಂದ್ರೆ, ನಾಗರಿಕಲ್ಲಿ ಜವಾಬ್ದಾರಿ ಪ್ರಜ್ಞೆ ಮೂಡಿಸ್ತಾ. ಹೌದು. ಹಕ್ಕುಗಳು ಮತ್ತು ಕರ್ತವ್ಯಗಳು ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಹೌದು. ದೇಶದ ಏಕತೆ ಮತ್ತು ಸಮಗ್ರತೆ ಕಾಪಾಡ್ತೈತೆ. ಹೌದು. ಜೊತೆಗೆ ಈ ಒಂದು ಮೂಲಭೂತ ಕರ್ತವ್ಯಗಳು ಕೂಡ ಕೇಳ್ತಾ ಹೋಗ್ತಾರೆ. 11 ಮೂಲಭೂತ ಕರ್ತವ್ಯಗಳು ನನಗೆ ಗೊತ್ತಿರೋ ಅಷ್ಟು ಹೇಳ್ತಾ ಹೋಗ್ತಾನೆ ನೋಡ್ರಿ. ಏನು? ರಾಷ್ಟ್ರೀಯ ಧ್ವಜ ಮತ್ತು ರಾಷ್ಟ್ರೀಯ ಗೀತೆ ಗೌರವ ಕೊಡಬೇಕು. ದೇಶದ ಹೋರಾಟದ ಆದರ್ಶ ತತ್ವಗಳನ್ನು ರೂಢಿಸಿಕೊಳ್ಬೇಕು. ಸಹೋದರತ್ವ ಭಾವನೆ ಇರಬೇಕು. ವೈಜ್ಞಾನಿಕ ದೃಷ್ಟಿಕೋನ, ಪರಿಸರ. 6ರಿಂದ 14 ವರ್ಷದ ಮಕ್ಕಳಿಗೆ ಏನು ಮಾಡಬೇಕು? ಕಡ್ಡಾಯವಾಗಿ ಶಿಕ್ಷಣವನ್ನು ಕೊಡಿಸ್ಬೇಕು. ಮತ್ತು ವೈಯಕ್ತಿಕ ಒಂದು ಏನು ಅಭಿವೃದ್ಧಿಗೆ ಚಾಲನೆ ಕೊಡ್ತಾ ಹೋಗಬೇಕು. ಇನ್ನು ಮುಂತಾದವುಗಳು. ಜೊತೆಗೆ ಈ ಒಂದು ಮೂಲಭೂತ ಕರ್ತವ್ಯಗಳ ಬಗ್ಗೆ ಏನು ಮಾಡ್ತದೆ? 50 MCQಗಳ ಬಗ್ಗೆ ಚರ್ಚೆ ಮಾಡ್ತದೆ. ಒಂದು ವೇಳೆ ಈ ಒಂದು ತರಗತಿ ಎಷ್ಟಾಗಿತ್ತು ಅಂದರೆ ಏನು ಮಾಡಿ, ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ. ಜೊತೆ ಈ ಒಂದು ತರಗತಿ ಎಷ್ಟಾಗಿತ್ತು ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.